ಹಾಯ್. ಸೊ ನಿಮ್ಮಲ್ಲಿ ಸುಮಾರು ಜನ ಸಮನ್ವಿದು ಹೇರ್ ಕೇರ್ ರೊಟೀನ್ ತೋರಿಸಿ ಅಥವಾ ಅವಳಿಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಥವಾ ಅವಳಿಗೆ ಯಾವ ಶಾಂಪೂ ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ ಇರ್ತೀರಾ ಅಲ್ವಾ. ಸಮನ್ವಿಗೆ ನಾನು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಆಲಿವ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಯಾವುದಾದ್ರೂ ಬ್ರ್ಯಾಂಡ್ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಬಟ್ ಮಾರ್ಕೆಟಲ್ಲಿ ಈಸಿಲಿ ಸಿಗೋದು ಇದು ಫಿಗಾರೋ ಬ್ರ್ಯಾಂಡ್ದು ಆಲಿವ್ ಆಯಿಲ್, ಇಲ್ಲ ಆಲಿವಾನ ಅಂತ ಇನ್ನೊಂದು ಬ್ರ್ಯಾಂಡ್ ಬರುತ್ತೆ. ಎರಡು ಚೆನ್ನಾಗಿರುತ್ತೆ. ಸೊ ಕೂದಲು ಚೆನ್ನಾಗಿ ಬರುತ್ತೆ. ಅವಳಿಗೆ ಇನ್ನೊಂದೇನು ಗೊತ್ತಾ, ಕೂದಲು ಯಾವ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕಿಂತ ಕೆಲವೆಲ್ಲ ಜೀನ್ಸ್ ಹೆರಿಡಿಟ್ರಿ ಇರುತ್ತೆ. ಸೊ ಹಾಗಾಗಿ ಸಮನ್ವಿದು ಕೂದಲು ತುಂಬ ಚೆನ್ನಾಗಿದೆ. ಸೊ ಕೂದಲು ಆರೈಕೆಗಾಗಿ ಎಕ್ಸ್ಟ್ರಾ ಕೇರ್ ಅಂತ ನಾನು ಅವಳಿಗೇನು ಮಾಡ್ತಿಲ್ಲ. ಸೊ ಎಣ್ಣೆ ಆದಮೇಲೆ ಅವಳಿಗೆ ಶ್ಯಾಂಪು ಸೆಬಾಮೆಡ್ದು, ಅವಳು ಪುಟ್ಟ ಮಗುವಿಂದ ಹಿಡಿದು ಇವತ್ತಿನವರೆಗೂ ಸೆಬಾಮೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ. ಸೆಬಾಮೆಡ್ ಶ್ಯಾಂಪು, ಫೇಸ್ ಕ್ರೀಮ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಪ್ರತಿಯೊಂದು ಸೆಬಾಮೆಡ್ ಪ್ರಾಡಕ್ಟ್ಸೇ ಸಮನ್ವಿಗೆ ಯೂಸ್ ಮಾಡೋದು. ಮತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ. ಸುಮಾರು ಜನ ನಿಮ್ಮಲ್ಲಿ ಕೇಳಿದ್ರಿ, ಸುಮಾರು ಸಲ ಕೇಳ್ತಾ ಇದ್ದೀನಿ ಸಮನ್ವಿದು ಹೇರ್ ಕೇರ್ ರೊಟೀನ್ ತೋರಿಸಿ, ಹೇಳ್ತಾನೆ ಇಲ್ಲ ಅಂತ. ಹಾಗಾಗಿ ಉಪಯೋಗ ಆಗಲಿ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಮನ್ವಿ ಒಬ್ಳಿಗೆ ಅಲ್ಲ, ಗುಂಡಣ್ಣಂಗೂ ನಾನು ಇದೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋದು. ಸೇಮ್ ಆಲಿವ್ ಆಯಿಲು ಮತ್ತು ಸೆಬಾಮೆಡ್ ಶ್ಯಾಂಪು, ಕ್ರೀಮ್. ಸೊ ಇಷ್ಟೇ ಸಿಂಪಲ್. ಸಮನ್ವಿದ್ ಹೇರ್ ಕೇರ್ ಎಕ್ಸ್ಟ್ರಾ ರೊಟೀನ್ ಅಂತ ಏನು ಮಾಡಲ್ಲ. ವಾರಕ್ಕೆ ಒಂದು ದಿವಸ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಈ ಶ್ಯಾಂಪು ಉಪಯೋಗಿಸಿ.